ಆಗಲೇ ಬಿಡದಿ ಪ್ರಕರಣ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಇಷ್ಟು ದಿನ ಜೆಡಿಎಸ್ ನಿರಂತರವಾಗಿ ಹೋರಾಟವನ್ನ ಆ ಭಾಗದಲ್ಲಿ ಮಾಡ್ತಾ ಇತ್ತು. ನಾಳೆಯಿಂದ ಬಿಜೆಪಿ ಸರ್ದಿ ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅನ್ನುವಂತೆ ನಾಳೆ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಬಿಡದಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ ಕೂಡ ವಿಪಕ್ಷಗಳ ವಿರುದ್ಧ ಕೆಂಡ ಕಾರ್ತಾ ಇದೆ. ಅದರಲ್ಲೂ ಕೂಡ ಮಾಗಡಿ ಶಾಸಕರಾಗಿರುವಂತಹ ಬಾಲಕೃಷ್ಣ ಕಾಂಗ್ರೆಸ್ ವಿರುದ್ಧ ಡಿ.ಕೆ. ಶಿವಕುಮಾರ್ ವಿರುದ್ಧ ಮಸಿ ಬಳಿಯುವಂತ ಪ್ರಯತ್ನವನ್ನು ವಿಪಕ್ಷಗಳು ಮಾಡ್ತಾ ಇವೆ ಅಂತ ಕೆಂಡ ಕಾರ್ತಾ ಇದ್ದಾರೆ. ಇದೊಂದು ದೊಡ್ಡ ವಿಷಯ ತೀಕ್ಷ್ಣವಾಗಿ ತಗೊಂಡಿದ್ದಾರೆ. ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲೇ ಟೌನ್ಶಿಪ್ ಮಾಡುವಂತ ಕೆಲಸ ನೀವು ಮಾಡಬೇಡ್ರಿ. ಡಿ.ಕೆ. ಶಿವಕುಮಾರ್ ಅವರು ಅವ್ರಿಗೆ ಕಪ್ಪು ಮಸಿ ಬಳಿಬೇಕು ಅಂತೇಳಿ ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರ ಪ್ರತಿಭಟನೆ ಹಿನ್ನೆಲೆ ನಾಳೆ ಪ್ರತಿಭಟನಾ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಡಲಿದೆ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಿಯೋಗ ಭೇಟಿ ಕೊಡಲಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ, ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ, ಸುರೇಶ್ ಕುಮಾರ್ ಒಳಗೊಂಡ ನಿಯೋಗ ನಾಳೆ ಬೆಳಗ್ಗೆ 11 ಗಂಟೆಗೆ ಕೆಂಪಯ್ಯನಪಾಳ್ಯ, ಅರಳಾರು ಸಂದ್ರ, ಹೊಸೂರು ಮತ್ತು ಬನ್ನಿಗಿರಿ ಗ್ರಾಮಗಳಿಗೆ ಭೇಟಿ ನೀಡಲಿದೆ. ರೈತರ ಸಮಸ್ಯೆಯನ್ನ ಆಲಿಸಲಿದೆ. ಈಗ ಕುಮಾರಸ್ವಾಮಿ ಅವರು ಅಥವಾ ಜನತಾದಳದವರು ಮುಖಂಡರೆಲ್ಲರೂ ಕೂಡ ಅದನ್ನ ತೀಕ್ಷ್ಣವಾಗಿ ತಗೊಂಡಿದ್ದಾರೆ. ರೈತರ ಫಲವತ್ತಾದ ರೈತರ ಫಲ ತಗೊಂಡು ಅಲ್ಲೇ ಟೌನ್ಶಿಪ್ ಮಾಡುವಂತ ಕೆಲಸ ನೀವು ಮಾಡಬೇಡ್ರಿ ಅಂತೇಳಿ ನಾನು ಹೇಳ್ತೇನೆ. ಡಿಕೆಸಿಗೆ ಕಪ್ಪು ಮಸಿ ಬಳಿಯೋ ಕೆಲಸ ಆಗ್ತಿದೆ ಅಂತ ಬಿಜೆಪಿ ವಿರುದ್ಧ ಶಾಸಕ ಎಚ್ ಸಿ ಬಾಲಕೃಷ್ಣ ಕೆಂಡ ಕಾರಿದ್ರು. ಅವರೇ ಈಗ 1,000 ಎಕರೆ ಅಕ್ವೈರ್ ಮಾಡಿದ್ರೆ ನಾವು ಬೇಡ ಅಂದ್ವಲ್ಲ, ಅವಾಗ ಕರ್ಸ್ಕೊಂಡು ಅವ್ರಿಗೆ ನೈಜ ಕಾಳಜಿ ಇದ್ದಿದ್ರೆ ಬಿಡ್ಬೋದಾಗಿತ್ತಲ್ಲ. ಅವಾಗ ಯಾಕೆ ಬಿಡಲಿಲ್ಲ ಅಶ್ವಥ್ ನಾರಾಯಣ ಅವ್ರು ಇಲ್ಲೇ ಇದ್ರಲ್ಲ, ಅಶ್ವಥ್ ನಾರಾಯಣ ಅವ್ರ ವಿಚಾರ ಗೊತ್ತಲ್ಲ ಮಾಡಿ. ಸುಮ್ಮನೆ ಏನೋ ನಮ್ಮ ಮುಖ್ಯಮಂತ್ರಿಗಳಾಗ್ಬಿಟ್ಟವ್ರೆ ಡಿ.ಕೆ. ಶಿವಕುಮಾರ್ ಅವರು ಅವ್ರಿಗೆ ಕಪ್ಪು ಮಸಿ ಬಳಿಬೇಕು ಅಂತೇಳಿ ಇವ್ರು ಸುಮ್ಮನೆ ಈಗ ಹೆಂಗೆ ಇದಕ್ಕೆ ಮುಂಚೆ ಏನೂ ಇರಲಿಲ್ಲ. ಇವ್ರು ಮುಖ್ಯಮಂತ್ರಿ ಆದ ತಕ್ಷಣ ಎಲ್ಲ ಬಿಸ್ಪೀಡ್ ಆಗ್ಬಿಟ್ರು. ಇನ್ನು ರೈತರನ್ನ ವಿಶ್ವಾಸಕ್ಕೆ ಪಡೆಯೋ ಕೆಲಸ ಆಗುತ್ತೆ ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರಿನಲ್ಲಿ ಇವತ್ತು ಜನಸಂದಣಿ ಜಾಸ್ತಿ ಆಗಿದೆ. ಎಷ್ಟೊಂದು ಜನಕ್ಕೆ ನಿವೇಶನದ ಅಗತ್ಯಗಳಿದೆ. ಸ್ಪ್ರೆಡ್ ಔಟ್ ಆಗಬೇಕು ಬೆಂಗಳೂರಲ್ಲಿರುವಂಥ ಪಾಪ್ಯುಲೇಷನ್. ಸೊ ಹಾಗಾಗಿ ಹತ್ತಿರದಲ್ಲಿ ಬಿಡದಿ ತನಕ ಬೆಂಗಳೂರನ್ನ ವಿಸ್ತರಣೆ ಮಾಡಬೇಕಂತ ಅವಶ್ಯಕತೆ ಅಂತೂ ಇದೆ. ಆದರೆ ರೈತರ ಜೊತೆ ಮಾತನಾಡಿ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ಒಂದು ಅವ್ರಿಗೆ ಏನು ಸರಿಯಾದಂಥ ಪರಿಹಾರ ಕೊಡಬೇಕು ಅದನ್ನು ಕೊಟ್ಟು ಖಂಡಿತ ಆ ಕೆಲಸ ಮಾಡುತ್ತೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ದೋಸ್ತಿ ಸಮರ ಸಾರಿದೆ. ಜೂನ್ 19ರಂದು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದ್ದು, ನಾಳೆ ಕೇಸರಿ ಟೀಮ್ ಪ್ರತಿಭಟನಾ ಸ್ಥಳಕ್ಕೆ ಎಂಟ್ರಿ ಕೊಡಲಿದೆ. ಬ್ಯೂರೋ ರಿಪೋರ್ಟ್, TV9.